ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಂಗಳೂರಿನ ವಿಡಿಯೋನ ಕಂಟಿನ್ಯೂ ಆಗಿ ಸೆಕೆಂಡ್ ಪಾರ್ಟ್ ಹಾಕ್ತಾ ಇದ್ದೀನಿ. ಬೆಂಗಳೂರಿಗೆ ಏನಕ್ಕೆ ಹೋದ್ವಿ ಅನ್ನೋ ರೀಸನ್ ಇಲ್ಲಿದೆ. ಮಕ್ಕಳಿಗೆ ರಜೆ ಇರೋದಕ್ಕೋಸ್ಕರ ಅವರನ್ನು ಎಲ್ಲಾದರೂ ಕರ್ಕೊಂಡು ಹೋಗಿ ಬರಬೇಕು ಅನ್ನೋದಕ್ಕೋಸ್ಕರ ನಾವು ಬೆಂಗಳೂರಿಗೆ ಬಂದಿದ್ದು. ಇದೇ ಕಾರಣಕ್ಕೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಪ್ಲೀಸ್ ಅವ್ರಿಗೂ ಈ ವಿಡಿಯೋ ತೋರಿಸಿ ಖುಷಿ ಪಡ್ತಾರೆ. ಫ್ರೆಂಡ್ಸ್, ಟನಲ್ ಈಗ ಬಂತು ನೋಡಿ, ಫಿಶ್ ಟನಲ್ಲು. ಇದು ಮಾತ್ರ ಸಖತ್ತಾಗಿದೆ. ಮರ್ಮೇಡ್ ಶೋ ಬೇರೆ ಇದೆಯಂತೆ, ನೋಡಬೇಕು. ಎಷ್ಟು ಚೆನ್ನಾಗಿದೆಲ್ಲ. ಇದು ಎಕ್ಸಿಟ್ ಆಯ್ತು. ಇಲ್ಲಿ ಫೋಟೋ ಕೊಡ್ತಾರೆ, ಇಸ್ಕೋಬೇಕೇನಪ್ಪ. ಫ್ರೆಂಡ್ಸ್, ಇಲ್ಲಿ ಫೋಟೋಸ್ ಕೊಡ್ತಾರೆ, ಇಸ್ಕೋಬೇಕು. ಫ್ರೀನ ಅಮೌಂಟ್ ಗೊತ್ತಿಲ್ಲ. ಫೋಟೋ ತೆಗಿಯಕ್ಕೆ ಫ್ರೀ. ಫೋಟೋ ಫ್ರೀ, ಆದರೆ ಪ್ರಿಂಟ್ ಆಗಟ್ಟು. ಫ್ರೆಂಡ್ಸ್, ಇದು ಲಾಸ್ಟ್ ಬಂದು ಇಲ್ಲಿ ಎಲ್ಲರೂ ಕೂತ್ಕೋಬೋದು. ತುಂಬ ದೊಡ್ಡ ಏರಿಯಾ ಇದೆ. ಇಲ್ಲಿಂದ ಹೊರಗಡೆ ಎಕ್ಸಿಟ್ ಇದೆ. ಈಗ ಆಚೆ ಹೋದರೆ ಆಯಿತು, ಮತ್ತೆ ಒಳಗಡೆ ಎಂಟ್ರಿ ಇಲ್ಲ. ಹಾಗಾಗಿ ನೀವು ಇಲ್ಲಿ ರೆಸ್ಟ್ ಮಾಡ್ಬೋದು ಅಂಥೇಳಿ ಇಷ್ಟೊಂದು ಸ್ಪೇಸ್ ಇದೆ. ನಾವಿಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಐಸ್ ಕ್ರೀಮು, ಕೂಲ್ ಡ್ರಿಂಕ್ಸು ಎಲ್ಲ ಸಿಗುತ್ತೆ ಇಲ್ಲಿ. ಬೇಕು ಅಂದರೆ ತಗೊಂಡು ಕುಡಿದು ಹೋಗ್ಬೋದು. ಇದು ಅಂತೂ ತುಂಬಾ ಸಖತ್ತಾಗಿದೆ, ನೋಡ್ತಿರ್ಬೋದು. ತಗೊಂಡ್ರ ನೀವು? ಇದು ಚಾಕು ಅದೆಲ್ಲ ಸೋರುತ್ತೇನೋ. ನಿಮ್ಗೆ ಯಾವ ಫ್ಲೇವರ್ ತಗೊಳ್ಳಿ? ಇದು
ಫ್ರೆಂಡ್ಸ್ ಲಾಸ್ಟಲ್ಲಿ ಇಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನಂದು ಬಟರ್ ಸ್ಕಾಚ್ ಫ್ಲೇವರ್ ಫ್ರೆಂಡ್ಸ್. ನಾವು ಐಸ್ ಕ್ರೀಮ್ ಎಲ್ಲ ತಿಂದು ಕೂತಿದ್ವಿ. ಅಷ್ಟೊತ್ತಿಗೆ ಮರ್ಮೇಡ್ ಶೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅನೌನ್ಸ್ ಮಾಡಿದರು. ಎಲ್ಲರೂ ಬಂದು ಇಲ್ಲಿ ಕೂತಿದ್ದಾರೆ. ಮೋಸ್ಟ್ಲಿ ಈ ಹಾಲು ಅದಕ್ಕೆ ಅಂತ ಅನಿಸುತ್ತೆ. ಲಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಲ್ವ ಆವಾಗ ಬರುತ್ತೆ ಇದು. ಮರ್ಮೇಡ್ ಶೋ ಮುಗಿಸ್ಕೊಂಡು ನಾವೀಗ ಆಚೆ ಬಂದ್ವಿ. ಆಚೆ ಬಂದ ತಕ್ಷಣ ಇಲ್ಲಿ ಒಂದು ಗಲಾಟೆ ನಡೀತಾ ಇತ್ತು. ಏನಕ್ಕೆ ಅಂದರೆ ಕಾರ್ ಪಾರ್ಕಿಂಗಲ್ಲಿ ಈ ಕಾರವರು ಬೇರೆ ಕಾರ್ನವ್ರಿಗೆ ಗುದ್ದಿ ಬ್ಯಾಕ್ ಸೈಡ್ ಗ್ಲಾಸ್ ಎಲ್ಲ ಒಡೆದು ಮತ್ತು ಎಲ್ಲ ಫುಲ್ ಡ್ಯಾಮೇಜ್ ಆಗಿತ್ತು. ಹಾಗಾಗಿ ಆ ಕಾರ್ನವರು ಈ ಕಾರ್ನವರು ಇಬ್ಬರು ಇಲ್ಲಿ ಗಲಾಟೆ ಮಾಡ್ತಾಯಿದ್ರು. ಇದೆ ನೋಡ್ತಿರ್ಬೋದು, ಪಾರ್ಕಿಂಗ್ ಸಲುವಾಗಿಯೇ ಗಲಾಟೆ ಆಗಿದ್ದು. ಯಾಕಂದರೆ ಜನ ಜಾಸ್ತಿ ಅಲ್ವಾ, ಹಾಗಾಗಿ. ಫ್ರೆಂಡ್ಸ್, ಇವಾಗ ನಾವು ಆಚೆ ಬಂದ್ವಿ. ಈಗ ಇಲ್ಲಿಂದ ಮುಂದೆ ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಆಗಿಲ್ಲ. ಇಲ್ಲಿಂದ ಆಟೋಗೆ ಹೋಗಬೇಕು. ಇದು ತುಂಬ ದೂರ ಇದೆ. ಇಲ್ಲಿಂದ ಈಗ ಆಟೋ ಹೋಗೋದಕ್ಕೆ ಎಷ್ಟು ಕೇಳ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಆಟೋಗೆ ಹೋಗಬೇಕು. ಫ್ರೆಂಡ್ಸ್, ಇಲ್ಲಿ ಚುರುಮುರಿ ಮಾರ್ತವ್ರೆ ಮುಂದೆ. ಇಲ್ಲಿ ಚುರುಮುರಿ ತೊಗೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡಿದ್ದೀವಿ.
ಬರಲ್ಲ ಅಂತ ಮತ್ತೆ ಹೆಂಗೆ ಹೋಗೋದು ಇಲ್ಲಿಂದ ಈಗ ಗಟ್ಟಿ ಹಿಡ್ಕೊ ತಳ ಓಪನ್ ಆಗ್ಬಿಡುತ್ತೆ ನೋಡಿ ಇಷ್ಟು ಚುರುಮುರಿಗೆ 50 ರೂಪಾಯಿ ಇಲ್ಲಿ ತಡಿಲಿ ನಾವು ಇಲ್ಲಿ ಅನಿವಾರ್ಯ ತೊಗೊಳ್ಳೇಬೇಕಾಗತ್ತೆ ಬೇರೆ ಕಡೆ ಎಲ್ಲ 30 ರೂಪಾಯಿ ಇರುತ್ತೆ ಬೇರೆ ಟೈಮಲ್ಲೂ 30 ರೂಪಾಯಿ ಇರುತ್ತೆ ಈಗ ಇದು 50 ರೂಪಾಯಿ ನಾನು 9:30 ಹೋಯ್ತಾ ಇದ್ದೀನಿ ಸರ್ ಹಾಲು ತಗೊಂಬ ಅಂದ್ರೆ ಹಾಲು ಅಷ್ಟೊತ್ತು ಎಲ್ಲಿ ಸರ್ ಹಂಗೆಲ್ಲ ಕ್ಲೋಸ್ ಮುಚ್ಚಿರುತ್ತೆ ಅಷ್ಟೊತ್ತಿಗೆ ಸರ್ ಇನ್ನೊಂದು ನಾನು 6 ಗಂಟೆ ತಪ್ಪಿಕ್ಕಿದ್ರು ಸರ್ ಫ್ರಿಜ್ ಇದು ಅಂತಾರೆ ಇಲ್ಲಿದ್ರೆ ಕೆಟ್ಟೋಗಲ್ಲ ಜನರಲ್ ನಾಲೆಜೇ ಇಲ್ಲ ಏನು ಮಾಡ್ತೀರಾ ಲವ್ ಮಾಡಿ ತಪ್ಪು ಮಾಡ್ಬಿಡಿ ತಾಯಿಯೆಲ್ಲ ಮದುವೆ ಮಾಡ್ಕೊಬೇಕಾಗಿತ್ತು ಲವ್ ಮ್ಯಾರೇಜ್ ಆಡ ನಿಮ್ಮದು ಹ್ಞೂ ಆ ತಾಯಿಯಲ್ಲಿ ಮಾಡ್ಕೊಂಡಿದ್ರೆ ಆಸ್ತಿ ಬರ್ತದೆ ಏನೋ ಬರ್ತದೆ ಜೊತೆಗೆ ಚೆನ್ನಾಗಿರ್ತಾ ಇದೆ ನಿಮ್ಮ ಹಣೆ ಬರತ್ತಲ್ಲಿ ಯಾರಿದ್ದಾರೆ ಅವರೇ ಮಾಡ್ಕೊಂಡ್ಬಂದು ಏನು ನೀವು ಬಟ್ಟೆ ಕೊಟ್ಟು ನಾವು ಅವ್ರ ಅಪ್ಪನ ಮನೆಗೆ ಏನು ತರಲ್ಲ ಅಂತಾರೆ ಇಲ್ಲಿಂದ ಹೊತ್ಕೊಂಡು ಹೋಯ್ತಾರಲ್ಲ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ತಾತನಿಗೆ ಹುಷಾರಿಲ್ಲ ಅವ್ರಿಗೆ ಹುಷಾರಿಲ್ಲ ನಾವೀಗ ಪ್ಯಾಲೇಸ್ ಗ್ರೌಂಡಿಂದ ಚಿಕ್ಕಪೇಟೆಗೆ ಆಟೋದಲ್ಲಿ ಹೊರಟಿದ್ದೀವಿ. ಪಾಪ ಆಟೋ ಡ್ರೈವರು ತುಂಬ ಒಳ್ಳೆಯವರಿದ್ದರು. ಅವ್ರ ಲೈಫ್ ಸ್ಟೋರಿನ ಹೇಳಿಕೊಂಡು ಹಾಗೇ ನಮಗೆ ಚಿಕ್ಕಪೇಟೆಗೆ ಕರ್ಕೊಂಬಂದು ಬಿಟ್ಟರು. ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಏನೋ ತೊಗೊಳೋದಿತ್ತು ಅಂಥೇಳಿ ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ. ಇವಾಗ ಏನಿಲ್ಲ ಕುಡಿಬೇಡ ಮತ್ತೆ ನೀನು ಅಲ್ಲಿ ಕ್ಯಾಪ್ ಕ್ಯಾಪ್ ಚಲೋ ಹತ್ತು ಬಿಡ ಪೈಸೆ ಜೊತೆ ಅದೇ ಕವಿತಕ್ಕ ನನಗೆ ಗ್ರೀನ್ ಕಲರ್ ಬೀಡ್ಸಿಂದು ಒಂದು ಹಾರ ಬೇಕಾಗಿತ್ತು. ಇಲ್ಲಿ ನಾನು ಅದನ್ನು ತೊಗೊಳ್ಳೋಣ ಅಂಥೇಳಿ ಈಗ ಚಿಕ್ಕಪೇಟೆ ರಾಜ ಮಾರ್ಕೆಟ್ಗೆ ಬಂದಿದ್ದೀನಿ. ಅಲ್ಲಿ ಸುಮಾರು ಅಂಗಡಿಗಳಿರ್ತವೆ ರೋಡ್ ಸೈಡ್ ಎಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ, ರೆಡಿನೂ ಸಿಗುತ್ತೆ. ನಾವು ಬೇಕಂದರೆ ಹೆಣಸ್ಕೊಳ್ಳಬಹುದು ಸರನ. ನಮ್ಗೆ ಯಾವ ಡಿಸೈನ್ ಬೇಕು, ಯಾವ ಮೋಪಲ್ ಬೇಕು, ಲಕ್ಷ್ಮಿನೋ ಅಥವಾ ಆನೆನೋ ಅಥವಾ ಗಂಡ ಬೇರುಂಡ ಈ ಥರ ನಮ್ಗೆ ಯಾವ ಡಿಸೈನಲ್ಲಿ ಬೇಕು, ಯಾವ ಪರ್ಲ್ದು ಅಥವಾ ಬೀಡ್ಸು ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಹೆಣಸ್ಕೋಬೋದು. ನಾನು ಕೂಡ ಇಲ್ಲಿ ಒಂದು ಸರನ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ರಾಜ ಮಾರ್ಕೆಟ್ಗೆ ಬಂದಿದ್ದೀನಿ. ಅಲ್ಲಿ ಡಿಸೈನ್ ಎಲ್ಲ ನೋಡಿ ನಾನು ಒಂದು ಸರನ ಮಾಡಿಸ್ಕೊಳ್ಳೋಣ ಅಂಥೇಳಿ ಕೂಡ ಬಂದಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಾನು ಯಾವ ಥರ ಸರನ ರೆಡಿ ಮಾಡಿಸ್ಕೊಂಡೆ, ಎಷ್ಟಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನನ್ನ ಸರನೇ ನಾನು ಪೋಣಿಸ್ತಾ ಇದ್ದೀನಿ. ಪ್ರತಿಯೊಂದು ಅಂಗಡಿ ಮುಂದೆ ಈ ಥರ ಸರ ಪೋಣಿಸೋರು ಇದ್ದೇ ಇರ್ತಾರಲ್ಲಿ. ಸರ ರೆಡಿ ಮಾಡಿಸ್ಕೊಂಡಾದಮೇಲೆ ಈಗ ನಮ್ಮ ಹೊಸಿಷ್ಟಂಗೆ ಸ್ಟೇಷ್ನರಿ ಬೇಕಾಗಿತ್ತು ಸ್ಕೂಲ್ಗೆ, ಅದನ್ನು ತೊಗೊಳ್ಳೋಣ ಅಂಥೇಳಿ ಬಂದಿದ್ದೀವಿ. ನಮ್ಮದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಟೈಮ್ ಇತ್ತು, ಹಾಗಾಗಿ ನಾವೀಗ ಮತ್ತೆ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಅಲ್ಲಿಂದ ಒಂದು ಮಾಲ್ ನೋಡೋಣ ಅಂತ ಹೇಳಿ ಹೊರಟಿದ್ದೀವಿ. ಟೈಮ್ ಇತ್ತಲ್ಲ, ಹಾಗಾಗಿ ನೋಡ್ಕೊಂಡು ಬರೋಣ ಹಾಗೆ ಅಂತ ಹೇಳಿ ಇವಾಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಅಲ್ಲಿಂದ ನಡ್ಕೊಂಡು ಫ್ರೆಂಡ್ಸ್, ಟೈಮು 6:30 ಆಯಿತು. ನಾವೀಗ ಲೂಲು ಮಾಲ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ನಮ್ಮ ಟ್ರೈನು ಬಂದು 8 ಗಂಟೆಗಿದೆ. Take the next left toward Old Mysuru Road, then turn left onto Old Mysuru Road. 8 ಗಂಟೆಗಿದೆ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡೋದೇ ಹೆಂಗೆ ಅಂತ ಹೇಳಿ ಲೂಲು ಮಾಲ್ಗೆ ಅಂತ ಹೇಳಿ ಹೊರಟಿದ್ದೀವಿ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಿಂದ ಹೊರಟಿದ್ದೀವಿ. ಈಗ 1 ಗಂಟೆ ಅಷ್ಟೇ ಫ್ರೆಂಡ್ಸ್, ನೋಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ಹೊರಟ್ಬಿಡ್ತೀವಿ. 8 ಗಂಟೆಗೆ ಟ್ರೈನ್ ಇದೆ. ಈಗ ನಡ್ಕೊಂಡೇ ಹೊರಟಿದ್ದೀವಿ. 5 ಮಿನಿಟ್ಸ್ ಆಗುತ್ತೆ ಇಲ್ಲಿಂದ. ಮೆಟ್ರೋಯಿಂದ ಬಂದಿದ್ದೀವಿ ನಾವು.
ಚಿಕ್ಕಪೇಟೆಯಿಂದ ಮೆಟ್ರೋಗೆ ಬಂದು ಈಗ ಮೆಟ್ರೋಯಿಂದ ನಡ್ಕೊಂಡೆ ಹೊರಟಿದ್ದೀವಿ. ಅಲ್ಲಿ ಜಾಸ್ತಿ ಹೊತ್ತೇನಿಲ್ಲ, ಪರ್ಚೇಸ್ ಏನಿಲ್ಲ, ಸುಮ್ಮನೆ ನೋಡೋದಕ್ಕೆ ಅಂತ ಹೊರಟಿದ್ದೀವಿ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ನಾವು ಲುಲು ಮಾಲ್ ಹತ್ರ ಬಂದ್ವಿ ನೋಡ್ರಿ. ಎಲ್ಲ ಇದು ತಿಂಡಿ ಫಸ್ಟ್ ಎಲ್ಲಿ ನೋಡೋಣ. ಕರಾಟೆದ್ದು ಇದೆಲ್ಲಿ ये एक बॉल भी है आंटी. ಇವನ್ ಕೆಳಂಬ ಪ್ಯಾಂಟ ನಿಂಗಾಗುತ್ತಾ ಇದು? ದೊಡ್ಡದಾಗತ್ತೆ. ಫ್ರೆಂಡ್ಸ್ ಒಳಗೆ ಕರಾಟೆಗೆ ಹೋಗೋದಕ್ಕೆ ಬ್ಯಾಗ್ ಬೇಕಿತ್ತಂತೆ, ತಗೋತಾ ಇದ್ದಾಳೆ. ಹಿಂದಿದೆ ನೋಡು ಇಲ್ಲೇ. ಹಂಗೆ ಹೋಗು, ಗೊತ್ತಿಲ್ವಾ? ಹಂಗೆ ಬಾ ಬಾ ಬಾ. ಚೆನ್ನಾಗಿದೆ. ಬರೀ ಈ ಕಡೆ ಒಂದು ರೌಂಡ್ ಹೋಗೋಣ. ಇದೆಲ್ಲ ಸ್ವೀಟ್ಸ್, ಗ್ರೋಸರೀಸ್, ಚಾಕ್ಲೇಟ್ಸ್ ಎಲ್ಲ ಎಷ್ಟು ದೊಡ್ಡದಿದೆ. ನಮಗೆ ಟೈಮ್ ಇಲ್ಲ ಹೋಗೋದಕ್ಕೆ. ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಆಮೇಲೆ ತಗೊಳ್ಳೋದಾ? ಈಗ ಇದು ಕಾಣಲ್ಲ, ಬ್ಯಾಗ್ ಹಾಕೊಂಡು ಮ್ಯಾಚಿಂಗ್ ಚಪ್ಪಲಿ, ಮ್ಯಾಚಿಂಗ್ ಅವೆಲ್ಲ ಹೈ ರೈಟ್. ಪರ್ಫ್ಯೂಮ್, ಸ್ಕಿನ್ ಕೇರ್. ಫ್ರೆಂಡ್ಸ್, ನಾವು ಮಾಲ್ನ ನೋಡೋಕ್ಕೆ ತಿರ್ಗಕ್ಕೆ ಹೊಂಟಿದ್ದೀವಿ ನೋಡಿ. ವಸಿಷ್ಠ ಹಾಯ್ ಮಾಡು ಮಗನೇ. ಸುಮ್ಮನೆ ತಿರ್ಗೋದು ಅಷ್ಟೇ, ಏನಿದೆ ಅಂತ ನೋಡೋದು. ಪರ್ಫ್ಯೂಮ್ ಎಲ್ಲ ಮಾಡಿಕೊಡ್ತಾರೆ, ಇಲ್ಲೇ ರೆಡಿ ಮಾಡಿಕೊಡ್ತಾರೆ. ನಮ್ಗೆ ಯಾವ್ದು ಬೇಕು ಅದು ಮಾಡಿಕೊಡ್ತಾರೆ. ಸಖತ್ತಾಗಿದೆ ಅಲ್ಲ? ಫ್ರೆಂಡ್ಸ್, ಇಲ್ಲಿ ಮಾಲಲ್ಲಿ ಮೇಲ್ಗಡೆ ಒಂಥರ ಮಿನಿ ವಂಡರ್ಲಾ ಥರ ಇದೆ. ಫುಲ್ ಮಕ್ಕಳಿಗೆ, ದೊಡ್ಡವರು ಎಲ್ಲ ಗೇಮ್ಸ್ ಎಲ್ಲ ಆಡ್ಬೋದು. ಅಷ್ಟು ಸಖತ್ತಾಗಿದೆ. ನಾವು ಇದಕ್ಕೆ ಮೊದಲೇ ಟಿಕೆಟ್ ತೊಗೋಬೇಕು, ಆಮೇಲೆ ರೀಚಾರ್ಜ್ ಮಾಡಿಸ್ಕೊಂಡು ಆಡಬೇಕು. ನಮಗೆ ಟೈಮ್ ಇಲ್ಲದಕ್ಕೋಸ್ಕರ ಹಂಗೆ ಫಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗ ನೋಡ್ಕೊಂಡು ಹೋದರೆ ನೆಕ್ಸ್ಟ್ ಟೈಮ್ ಬಂದಾಗ ಆಡಿಸ್ಕೊಂಡು ಹೋಗ್ಬೋದು ಅಂಥೇಳಿ ನೋಡ್ತಾ ಇದ್ದೀವಿ. ನಮಗೆ ಟೈಮ್ ಇಲ್ಲ ನೋಡೋದಕ್ಕೆ, ಶೂಟ್ ಮಾಡೋದು.
ಚೆನ್ನಾಗಿ ಗೇಮ್ ಇದೆ. ಅಲ್ಲಿ ನೋಡೋಣ. ಚಿನ್ನಿ ಇಲ್ಲಿ ನೋಡಿ. ಗಾನ ಇಲ್ಲಿ ನೋಡಿ. ಚಿನ್ನಿ ಇಲ್ಲಿ ನೋಡಿ. ಫ್ರೆಂಡ್ಸ್, ಇದೆಲ್ಲ ಮೇಲೆ ಫುಡ್ ಏರಿಯಾ. ಇಲ್ಲಿ ಬರೀ ಫುಡ್ ಸಿಗುತ್ತೆ. ಸ್ನ್ಯಾಕ್ಸು, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಏನು ಬೇಕು ಎನಿಥಿಂಗ್, ಜ್ಯೂಸ್, ಕಾಫಿ, ಟೀ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಮೇಲೆ. ಇದು ಒಂದು ಸಪ್ರೇಟ್ ಫುಡ್ ಏರಿಯಾ. ಎಲ್ಲಿ ಒಂದಕ್ಕೆ ಎಷ್ಟಾಗಿದೆ? ಇಂಥ ಕೆಟ್ಟ ಥರ ಇದ್ರೊಳಗೆ ಈ ಥರ ಇರುತ್ತೆ. ಮತ್ತು ನಿಂಗೆ ಅಂತ ಅದಕ್ಕೆ ಮಾಮೂಲಿ ಬರ್ತವಲ್ಲ ನೋಡು. ಇದು ಬೇಕಾ ಈಗ? ತೊಗೊಬರ್ರಿ, ಬಿಲ್ ಹಾಕಿಸ್ಕೊರಿ, ಟೈಮ್ ಆಗುತ್ತೆ. ಫ್ರೆಂಡ್ಸ್, ಮಾಲಿಂದ ಆಚೆ ಬಂದ್ವಿ. ಯಪ್ಪ, ನಮ್ಮ ಗಾನು ವಸಿಷ್ಠ. ಫ್ರೆಂಡ್ಸ್, ಮಾಲಿಂದ ಆಚೆ ಬಂದ್ವಿ. ನಮ್ಮ ಗಾನು ವಸಿಷ್ಠ ಚಾಕ್ಲೇಟ್ ತೊಗೊಂಡಿದ್ದಾರೆ. 177 ರೂಪಾಯಿ. ನಮ್ಮ ವಸಿಷ್ಠ ಒಂದೇ ಒಂದು ಕಿಟ್ ಕ್ಯಾಟ್ ಚಾಕ್ಲೇಟ್ ತೊಗೊಂಡಿದ್ದಾನೆ, 77 ರೂಪಾಯಿ ಅಂತೆ. ನಮ್ಮ ಗಾನು ಒಂದು ಚಾಕ್ಲೇಟ್ ಪ್ಯಾಕೆಟ್ ತೊಗೊಂಡಳೆ 100 ಸಮಥಿಂಗ್. ಕಪ್ಪ ಕಿಟ್ ಕ್ಯಾಟ್ ಚಾಕ್ಲೇಟ್ ಫ್ರೆಂಡ್ಸು 77 ರೂಪಾಯಿ ಅಂತೆ. ಚಿಕ್ಕದು 10 ರೂಪಾಯಿ ಇಷ್ಟೈತೆ. ಮಾಲ್ ಮುಂದೆನೇ ಇದ್ದೀವಿ. ಈಗ ನಾವು ಆಚೆ ಹೊರಟಿದ್ದೀವಿ. ಇಷ್ಟೇ ಫ್ರೆಂಡ್ಸ್, ಮಾಲಲ್ಲಿ ಏನೂ ತೊಗೊಂಡಿಲ್ಲ, ನೋಡೋಕ್ಕಂತಲೇ ಬಂದಿದ್ವಿ. ಫಸ್ಟ್ ಟೈಮ್ ಬಂದಿರೋದು ಲುಲು ಮಾಲಿಗೆ. ಇನ್ನೊಂದ್ಸಲಿ ಬಂದಾಗ ತೊಗೊಂಡ್ರಾಯ್ತು ಅಂತ ಹೇಳಿ. ಕಾಣಿಸ್ತಿದೆಯಾ ಬ್ಯಾಕ್ ಸೈಡು? ಫ್ರೆಂಡ್ಸ್, ಬೆಂಗಳೂರು ಫೈನಲ್ಲಿ ಎಲ್ಲ ನೋಡ್ಕೊಂಡು ಇವಾಗ ಟ್ರೈನಲ್ಲಿ ಬಂದು ಕೂತಿದ್ದೀವಿ. ನಾವು ಟ್ರೈನಲ್ಲಿ ಹತ್ತಬೇಕಾದ್ರೇ ಊಟನ ಪಾರ್ಸಲ್ ತೊಗೊಂಡು ಬಂದಿದ್ವಿ. ಈಗ ಟ್ರೈನಲ್ಲೇ ಕೂತ್ಕೊಂಡು ಊಟ ಮಾಡಿ ಮುಗಿಸಿದ್ವಿ. ಹಾಗೆ ಬರಬೇಕಾದ್ರೆ ಅಕ್ಕಪಕ್ಕ ಎದುರುಗಡೆ ಕೂತಿರೋರೆಲ್ಲ ಪರಿಚಯ ಆದರು. ಅವರು ಒಂದು ಆಂಟಿ ಹೂ ತೊಗೊಂಡಿತ್ತು. ಅವರು ಹೂ ಕಟ್ಕೊಡು ಅಂತ ಹೇಳಿ ನನಗೆ ಕೊಟ್ಟರು. ದುಂಡು ಮಲ್ಲಿಗೆ ಹೂ. ನಾನು ಹಂಗೆ ಕಟ್ಟಿ ಕೊಡ್ತಾ ಇದ್ದೆ. ನಮ್ಮ ಆಪೋಸಿಟ್ ಅವರು ಒಬ್ಬರು ಪರಿಚಯದವ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು. ಚಿಕ್ಕ ಹುಡುಗಿ ಬೇರೆ ಇತ್ತು. ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಬಂದ್ವಿ. ಕಾರ ದರ್ಶನ ಅವನು ಬೆಳಗಾಯ್ತು ಅನ್ನಲ್ಲ. ಈಗ ಅವಳು ಮಲ್ಕೊಂಡಿದ್ಲು. ಅದು ಬೆಳಗ್ಗೆ ಎದ್ದು ಏಳ್ಸಿ ಇವಾಗ ಅವಳು ಫ್ರೀ ಆಗಿದ್ದಾಗ ಅವಳು ಒಬ್ಬಳೇ ಇದ್ದಾಗ ಅದು ಅವಳು ಪಾಡಿಗಳು ಆಟ ಆಡ್ಕೊಂಡಿರ್ತಾಳೆ. ನಾನು ಸುಮ್ಮನೆ ತಲೆ ಕೆಡಿಸ್ಕೊಳ್ಳಲ್ಲ. ಏನೇನು ಅವಳು ಕಲ್ತಿದ್ದೆಲ್ಲ ಹೇಳ್ತಿರ್ತಾಳಲ್ಲ. ಈಗ 1 ತಿಂಗಳಿಂದ ಹೇಳ್ಕೊಡ್ತಿದ್ದು ಅದೇ ಕಲ್ತಾಳಲ್ಲ. ನಮ್ದಲ್ಲ ಬೇಬಿ, ಅವ್ರದ್ದು ನಮ್ದಲ್ಲ.